ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಟ್ರೈನ್ ಅಲ್ಲೇ ಬಿಟ್ಬಿಟ್ಟಿದ್ದೀನಿ. ಇರಿ, ನಾನು ಹೋಗಿ ತರ್ತೀನಿ. ಭಕ್ತಿ, ಬಾಮ್ಮ. ಇಷ್ಟೊತ್ತಾಗ್ಲೇ ರೈಲು ಹೊರಟೋಗಿರುತ್ತೆ. ಅಯ್ಯೋ, ಚಕ್ಲಿಗೆ ಏನ್ ಹೇಳೋದು? ಅವಳಿಗೆ ಗೊತ್ತಾದ್ರೆ ಬೈತಾಳಜ್ಜಿ. ಛೇ, ಅಯ್ಯೋ, ಈ ಚಿಕ್ಕಪ್ಪ ಎಲ್ಲಿ ಹೋಗ್ಬಿಟ್ರು? ಛೇ, ಲೇ ಕೋತಂಡ, ನಾನ್ ಕಣಯ್ಯ ದಯಾ ಮಾತಾಡ್ತಿರೋದು. ಇದ್ ನನ್ ಬೇರೆ ನಂಬರ್, ಇನ್ನೊಂದು ನಂಬರ್ ಇದು. ಸೇವ್ ಮಾಡ್ಕೋಬೇಡ ಅಂದ್ರೆ ಸೇವ್ ಮಾಡ್ಕೋಬೇಡ ಕಣಯ್ಯ. ನೋಡು, ನಾವ್ ಆಲ್ರೆಡಿ ಮಧುರೈಗೆ ತಲುಪಿದೀವಿ ಕಣಯ್ಯ. ಹಾ, ಈಗ ನಾನು ನೀನು ಆ ಮುರುಗನ್ ಹತ್ರ ಹೋಗಿ ಏನು ಮಾತಾಡ್ಬೇಕು, ಹೇಗೆ ಮಾತಾಡ್ಬೇಕು ಎಲ್ಲ ಕ್ಲಿಯರ್ ಮಾಡ್ಕೊಂಬಿಡೋಣ. ಹಾ, ಗೊತ್ತಾಯ್ತಾ? ಗೊತ್ತು ಕಣಯ್ಯ ನನಗೆ, ಅಗಸ್ತ್ಯ ನನ್ನ ಮಗ ಇದ್ದ ಹಾಗೆ. ಅವನು ನನ್ನ ಮಾತಿಗಿಲ್ಲ ಅನ್ನಲ್ಲ. ಆದ್ರೆ ಯಾರಿಗ್ ಗೊತ್ತು, ಅವನೇನಾದ್ರೂ ರಾಂಗ್ ಆದ್ರೆ ಕೈಗೆ ಬಂದ ಕಮಿಷನ್ನು ಜೇಬಗ್ ಸೇರಲ್ಲ ಕಣಯ್ಯ. ಅರ್ಥ ಮಾಡ್ಕೋ, ಗೊತ್ತಾಯ್ತಾ? ನಾನು ಡೈರೆಕ್ಟಾಗಿ ಬಂದು ನಿನ್ನ ಮೀಟ್ ಮಾಡ್ತೀನಿ. ಮೀಟ್ ಮಾಡ್ತೀನಿ. ಈ ನಂಬರ್ ಮಾತ್ರ ಸೇವ್ ಮಾಡ್ಕೋಬೇಡ. ಸಾಯಿಸ್ಬಿಡ್ತೀನಿ. ನಿನ್ನಮ್ಮ ಹೇಳೋದು ಸರಿಯಾಗೇ ಇದೆಯಮ್ಮ. ಈ ವಯಸ್ಸಲ್ಲದೆ ಇನ್ಯಾವಾಗ ಮದ್ವೆ ಆಗ್ತೀಯಾ? ನಿನ್ ವಯಸ್ಸಲ್ಲಿ ನನಗ್ ಮದ್ವೆ ಆಗಿ ಒಬ್ಬ ಮಗನೂ ಇದ್ದ. ಇರುತ್ತೆ. ನೀವು ಬಿಡಿ ಅಜ್ಜಿ, ಧೈರ್ಯವಂತೆ, ಶಕ್ತಿವಂತೆ. ಆದ್ರೆ ನನಗೆ ನಮ್ ಬನಶಂಕರಿ ಅಮ್ಮನಿಂದ ಜೀವನ ಪೂರ್ತಿ ದೂರ ಇರೋಷ್ಟು ಧೈರ್ಯನೂ ಇಲ್ಲ, ಶಕ್ತಿನೂ ಇಲ್ಲ. ಅಜ್ಜಿ, ನೀವ್ ಹೇಗ್ ಹೋಗ್ತೀರಾ? ನಿಮ್ಮನ್ನ ಕರ್ಕೊಂಡೋಗಕ್ ಯಾರಾದ್ರೂ ಬರ್ತಾರಾ? ಯಾರು ಇಲ್ಲಮ್ಮ. ನಮ್ಮನೆ ಇಲ್ಲೇ ದೇವಸ್ಥಾನದ ಪಕ್ಕದಲ್ಲೇ ಇದೆ. ಆಟೋದಲ್ಲಿ ಹೋಗ್ತೀನಿ. ಈ ಬ್ಯಾಗಲ್ಲಿ ಅಡ್ರೆಸ್ ಚೀಟಿ ಇದೆ, ಅದನ್ನ ತೋರಿಸಿದ್ರೆ ಯಾರು ಬೇಕಾದ್ರೂ ಕರ್ಕೊಂಡು ಹೋಗ್ತಾರೆ. ಓ, ಇದ್ರಲ್ಲಿ ಇದೆಯಾ? ಭೀಮಾ, ಆ ದೇವ್ರಿಗೂ ದುಡ್ಡಿನಾಸೆ ಇರ್ಬೋದು ಅನ್ಕೊಂಡಿದ್ಯಾ? ದುಡ್ಡೇ ಎಲ್ಲದಕ್ಕೂ ಪರಿಹಾರ ಆಗಿದ್ದಿದ್ರೆ ಗರ್ಭಗುಡಿಯಲ್ಲಿ ಶಂಕರಿ ಅಲ್ಲ, ದುಡ್ಡನ್ನೇ ಇಟ್ಟು ಪೂಜೆ ಮಾಡ್ತಾ ಇದ್ರು. ಏನು ಮಾಡದೆ ಸುಮ್ಮನೆ ಇರೋದಕ್ಕಿಂತ ನನ್ನ ಕೈಲಾಗಿದ್ದು ನಾನು ಮಾಡ್ತಾ ಇದ್ದೀನಿ ಗುರುಗಳೇ. ಕೋಟಿ ಚಿನ್ನ ಕೊಟ್ಟರು ಆಗದೆ ಇರೋಂಥ ಕೆಲಸ ಒಂದು ಸಣ್ಣ ತುಳಸಿ ಎಲೆಯಿಂದ ಆಗ್ಬಿಡತ್ತಂತೆ. ನಂಬಿಕೆ ಇಟ್ಟು ಪ್ರಯತ್ನ ಮಾಡಬೇಕು. ಆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ. ಅಜ್ಜಿ, ನಂಗೆ ಎರಡೇ ಭಾಷೆ ಬರೋದು, ಕನ್ನಡ, ಇಂಗ್ಲಿಷ್. ಇದೇನಾ ನೋಡಿ? ಇದೆ. ಭಾಷೆ ಬರ್ದೆ ಎಲ್ಲಿಗೆ ಅಂತ ಹೋಗ್ತೀಯ ಹುಡುಗಿ? ನೋಡು, ಒಂದ್ ಕೆಲ್ಸ ಮಾಡು, ನನ್ ಜೊತೆ ನಮ್ಮನೆಗ್ ಬಂದ್ಬಿಡು. ಅಲ್ಲಿಂದಾನೇ ದೇವಸ್ಥಾನಕ್ಕೆ ಹೋಗುವಂತೆ. ಸರಿ, ಮತ್ತೆ ನಿಮ್ಗೇನು ತೊಂದ್ರೆ ಇಲ್ಲ ಅಲ್ವಾ? ಏನು ತೊಂದ್ರೆ ಇಲ್ಲಮ್ಮ. ನೋಡು, ಊರ್ಗ್ ಹೋದ್ಮೇಲೆ ಮನೇಲಿ ಎಲ್ರಿಗೂನು ಮಧುರೈನಲ್ಲಿ ಮೀನಾಕ್ಷಮ್ಮನ್ ಮನೇಲೇ ಉಳ್ಕೊಂಡಿದ್ದೆ ಅಂತ ಹೇಳು. ಸರಿ ಅಜ್ಜಿ. ಅಯ್ಯೋ ಅಜ್ಜಿ, ನನ್ ಫೋನಿಗೆ ಜೀವ ಬಂದ್ಬಿಡ್ತು. ಅಜ್ಜಿ, ಒಂದ್ ನಿಮಿಷ ಮಾತಾಡ್ಕೋತೀನಿ. ಸರಿ ಅಮ್ಮ, ನೀನ್ ಮಾತಾಡ್ಕೋ. ಹಲೋ ಶ್ರೀಕಾಂತ್ ಅಣ್ಣ. ಭಕ್ತಿ, ಎಲ್ಲಿದೆಯೇ? ಎಷ್ಟೊತ್ತ ಹುಡುಕ್ಬೇಕು ನೀನ? ಕೌಂಟರ್ ನಂಬರ್ 1 ಅಂತಿದ್ಯಲ್ಲ, ಅಲ್ಲಿಗೆ ಬಾ. ಅಣ್ಣ,
ಬರಕ್ಕಾಗಲ್ಲ ಅಣ್ಣ. ಯಾಕೆ? ನಾನು ಮಧುರೈನಲ್ಲಿದ್ದೀನಿ. ಏ, ಮಧುರಯ್ಯ ಭಕ್ತಿ, ನೀನೇನ್ ಚಿಕ್ಕ ಹುಡುಗಿನ? ನಿನಗೂ ಬೆಕ್ಕಿನ ಮರಿ ತರ ಗಂಟೆ ಕಟ್ಬೇಕಿತ್ತು. ಶಬ್ದ ಆದಾಗೆಲ್ಲ ಹೆಚ್ಚಾಗ್ತಿತ್ತು ಅಲ್ವೇ? ಪಕ್ಕದಲ್ಲೇ ಇದ್ನಲ್ಲೇ, ಅದ್ ಯಾವಾಗ್ಲೇ ಮಾಯ ಆಗಿ ಮಧುರೈಗೆ ಹೋದೆ? ಅದು ಬೆಂಗಳೂರು ಸ್ಟೇಷನ್ ಅಲ್ಲಿ ನೀರಿಟ್ಕೊಳ್ಳೋಣ ಅಂತ ಇಳಿದ್ನ, ಅಲ್ಲಿಂದ ಬೇರೆ ಟ್ರೈನ್ ಹತ್ಕೊಂಡ್ಬಿಟ್ಟೆ. ಕರ್ಮ, ನಿಂಗೇನೋ ಆಗಿಲ್ಲಲ್ವಾ? ಹಾ, ನಾನು ಟ್ರೈನೋ ಪ್ಲೇನೋ ಹತ್ಕೊಂಡು ಆದಷ್ಟು ಬೇಗ ಅಲ್ಲಿಗೆ ಬರ್ತೀನಿ ಬಿಡು. ಬೇಡ ಬೇಡ ಬೇಡ, ನೀನ್ ಬರಕ್ಕೇನ್ ಹೋಗ್ಬೇಡ. ಯಾಕೆ? ನೀನ್ ಹೇಗಿದ್ರು ಬಾದಾಮಿಗೆ ಹೋಗಿದ್ಯಲ್ಲ, ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಅಮ್ಮನ್ ದರ್ಶನ ಮಾಡು. ನನ್ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ನನ್ನ ಅಮ್ಮನೇ ಇಲ್ಲಿ ಯಾವ್ದೋ ಉದ್ದೇಶಕ್ಕೆ ಕಳ್ಸಿದ್ದು ಅಂತ ಅನ್ಸತ್ತೆ. ಭಕ್ತಿ, ನಿನ್ ಕೈಲಿ ಜಾಸ್ತಿ ದುಡ್ಡು ಬೇರೆ ಇಲ್ಲ ಅಲ್ವಾ? ಅಲ್ಲ, ಅದು ಹೆಂಗ್ ಮೇಂಟೈನ್ ಮಾಡ್ತೀನಿ ನೀನು? ಅಯ್ಯೋ, ಇರೋದ್ರಲ್ಲೇ ಹೇಗಾದ್ರೂ ಮ್ಯಾನೇಜ್ ಮಾಡ್ಕೋತೀನಿ ಬಿಡು ಅಣ್ಣ. ನನಗೆ ಇಲ್ಲೊಬ್ರು ಅಜ್ಜಿ ಸಿಕ್ಕಿದ್ದಾರೆ. ಅಲ್ಲೇನ್ ಮಾಡ್ತಾ ಇದ್ದೀರಾ ಚಿಕ್ಕಪ್ಪ? ಒಂದ್ ಮಾತು ಹೇಳ್ಬಿಟ್ಟು ಹೋಗ್ಬೇಕು ತಾನೆ? ಛೇ, ನಿನ್ನ ದುರ್ವಿಧಿ, ಅದನ್ನ ಬದಲಾಯಿಸೋ ವಿಧಾತೆ ಎರಡು ಬೇರೆ ಬೇರೆ ಪ್ರಪಂಚದಲ್ಲಿದೆ. ನಿನ್ನ ಕಷ್ಟಗಳು ಬಗೆಹರಿಬೇಕು ಅಂತಂದ್ರೆ ಆ ಎರಡೂ ಪ್ರಪಂಚಗಳು ಒಂದಾಗಬೇಕು. ವಿಧಾತೆಯ ಕೈಗೆ ಆ ದುರ್ವಿಧಿ ಸಿಗಬೇಕು. ಈ ಚಿಕ್ಕಪ್ಪ ಅದ್ ಎಲ್ಲೆಲ್ಲಿ ಹೋಗಿರ್ತಾರೋ. ಈ ನೆಟ್ವರ್ಕ್ ಬೇರೆ. ಛೆ. ಹಲೋ ಹಲೋ, ಭಕ್ತಿ, ಜೀವನದ ತಿರುಳು ಕಾಣಿಸದ ನೆರಳು, ಓಲವೇ ಅಂತರ್ಯಾಮಿ, ಓಲವೇ ಅಂತರ್ಯಾಮಿ, ಹೇಳೆಯ ಓ ಪ್ರೇಮಿ, ಇರುವರೆಗೂ ಭೂಮಿ ನಾದೀಶ್ವರಾಮಿ. ಏನು ಮಧುರೈನಾ? ಯಾವ ಮಧುರೈಯೋ? ಅಮ್ಮ, ಇರೋದು ಒಂದೇ ಮಧುರೈ ಅಮ್ಮ, ತಮಿಳ್ನಾಡಿನ ಮಧುರೈ, ಮೀನಾಕ್ಷಮ್ಮನ ಮಧುರೈ. ಅವಳು ಯಾಕೋ ಅಲ್ಲಿಗೆ ಹೋದ್ಲು? ಒಂದ್ ನಿಮಿಷ, ಅವಳು ಅಲ್ಲಿಗೆ ಹೇಗೋ ಹೋದ್ಲು? ಅಯ್ಯೋ ದೇವ್ರಿ, ಅವಳು ನಿನ್ ಜೊತೆ ತಾನೇ ಇದ್ಲು. ಹೀಗಾಗ್ಬಾರ್ದು ಅಂತ ತಾನೆ ನೀನ್ ಅವಳನ್ನ ನಿನ್ ಕಾರಲ್ಲಿ ಕರ್ಕೊಂಡು ಹೋಗಿದ್ದು? ಅಯ್ಯೋ, ಕಾರಲ್ಲಿ ಅಲ್ಲಮ್ಮ, ಟ್ರೈನಲ್ಲಿ ಹತ್ಕೊಂಡ್ ಬಂದಿದ್ದು.